ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ದಿ ಲಾಂಗ್ ಟೈಮ್. ತುಂಬ ದಿನಗಳಿಂದ ನಾನು ವಿಡಿಯೋನೇ ಹಾಕಿರಲಿಲ್ಲ. ಸೊ ಇವತ್ತು ಹಂಪಿಗೆ ಹೋಗಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸಮರಲ್ಲಿ ಮಕ್ಕಳಿಗೆ ಸ್ಕೂಲ್ ರಜೆ ಬಿಟ್ಟಾಗ ನಾವು ಹಂಪಿಗೆ ಹೋಗಿದ್ವಿ. ಅಲ್ಲಿನ ಸ್ವಲ್ಪ ವಿಡಿಯೋನ ಮಾಡಿಕೊಂಡಿದ್ದೆ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಪಿಯ ವಿರೂಪಾಕ್ಷನ ದೇವಾಲಯ. ಫಸ್ಟು ಇದು ದೇವಾಲಯ ಬರುತ್ತೆ. ನೆಕ್ಸ್ಟು ಸಾಸಿವೆ ಗಣೇಶ ಅಂತ ಬರುತ್ತೆ. ತುಂಬಾ ಇಲ್ಲಿ ಸ್ವಲ್ಪ ದೂರನೇ ಇದ್ದಾವೆ ಪ್ಲೇಸ್ಗಳು. ಒಂದೇ ಕಡೆ ಎಲ್ಲ ಥರ ಅಂದರೆ ಇಲ್ಲಿ ಟೆಂಪಲ್ಲು ಮತ್ತು ಇದು ನೀರಿನ ಹೊಂಡ ಅಂತ ಇದೆ. ಇಲ್ಲಿ ಅಷ್ಟೇ ಇರೋದು. ಇನ್ನು ಸ್ವಲ್ಪ ದೂರ ಹೋದರೆ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಬರ್ಬೋದು. ನಾವು ಹೋಗಿದ್ವಿ. ತುಂಬಾ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡಿ ಇಲ್ಲಿ ಎಷ್ಟೊಂದು ಬಿಸಿಲಿದೆ, ಕಾಣಿಸ್ತಾ ಇರ್ಬೋದು. ಜಾಸ್ತಿ ಈ ಬಿಸಿಲಲ್ಲಿ ಅಷ್ಟೊಂದೇನೋ ನೀಟಾಗಿ ನೋಡೋಕ್ಕಾಗೋದಿಲ್ಲ. ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ಮತ್ತು ನಾವು ನೆಕ್ಸ್ಟು ಹೋದ್ವಿ. ಇಲ್ಲಿ ಆಗಿನ ಕಾಲದಲ್ಲಿ ರಾಜರು ಎಲ್ಲ ಓಡಾಡುವಂಥ ಎಲ್ಲ ಅವರು ಉಪಯೋಗ ಮಾಡುವಂತಹ ಆಯುಧಗಳು ಎಲ್ಲನೂ ಇದ್ದಾವೆ ಇಲ್ಲಿ ನೆಕ್ಸ್ಟ್ ನಾವು ಸಾಸಿವೆ ಕಾಳು ಗಣೇಶ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮೂರ್ತಿಗಳು ಎಲ್ಲ ಇಲ್ಲಿ ಯಾವ ಮೂರ್ತಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಎಲ್ಲನೂ ಅರ್ಧ ಎಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಗಣೇಶನ ಮೂರ್ತಿ ನೋಡಿ ಎಲ್ಲ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಅರ್ಧ ಮೂರ್ತಿನೇ ಇಲ್ಲ. ಅಷ್ಟೊಂದು ಆವಾಗ ಅಲ್ಲಿ ಯುದ್ಧ ಮಾಡೋ ಟೈಮ್ನಲ್ಲಿ ಮತ್ತು ಇವಾಗ ಎಲ್ಲ ಈ ಥರ ಆಗದೆ ಇರೋರು ಎಲ್ಲ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಅಲ್ಲಿ. ನಾವು ಸ್ಕೂಲ್ ಟೈಮಲ್ಲಿ ಬಂದಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲನೂ ಮೂರ್ತಿಗಳು ಇತ್ತು, ಚೆನ್ನಾಗಿತ್ತು. ಇವಾಗಂತೂ ಫುಲ್ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಎಲ್ಲ ಯಾವುದೂ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಇವಾಗ. ಅದಕ್ಕೆ ಇಲ್ಲಿ ಯಾರು ಒಳಗಡೆ ಇವಾಗ ಅಲೋ ಮಾಡೋದಿಲ್ಲ. ಆವಾಗೆಲ್ಲ ಮುಂಚೆ ಎಲ್ಲ ಒಳಗಡೆ ಅಲ್ಲಿ ಗಣೇಶನ ಹತ್ರನೇ ಬಿಡ್ತಾಯಿದ್ರು. ಇವಾಗ ಯಾರಿಗೂ ಅಷ್ಟೊಂದು ಅಲೋ ಮಾಡೋದಿಲ್ಲ. ಎಲ್ಲ ಅಷ್ಟು ದೂರದಿಂದನೇ ನೋಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಇದು ಈಶ್ವರ ಮೂರ್ತಿ ನೋಡಿ, ನೀರಲ್ಲೇ ಇದೆ. ಯಾವಾಗಲೂ ನೀರಿರುತ್ತೆ ಅಂತೆ. ಎಂಥ ಬೇಸಿಗೆ ಟೈಮ್ನಲ್ಲೂ ಕೂಡ ಇಲ್ಲಿ ನೀರು ಬತ್ತೋದಿಲ್ಲ. ಆವಾಗಿಂದೆಲ್ಲ ನಾವು ಹಳೆ ಅಂದರೆ ಸ್ಕೂಲ್ ಟೈಮಲ್ಲಿ ಬಂದಾಗೆಲ್ಲ ನೆನಪಾಗ್ತಾಯಿತ್ತು ನಮಗೆ. ಸ್ಕೂಲ್ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಇಲ್ಲಿ ನೋಡಿ ನರಸಿಂಹ ಮೂರ್ತಿ ಅಂತ, ಇದು ಕೂಡ ಮೂರ್ತಿ ನಾಶ ಮಾಡಿದ್ದಾರೆ ಒಂದು ಸ್ವಲ್ಪ. ಹಾಗೆ ಒಂದು ಅರ್ಧಂಬರ್ಧ ಕಾಣಿಸುತ್ತೆ. ಆಗಿನ ಕಾಲದಲ್ಲಿ ನೋಡಿ ಎಷ್ಟೊಂದು ಕಷ್ಟಪಟ್ಟು ಶಿಲ್ಪಿಗಳು ಕಲ್ಲಲ್ಲಿ ಮೂರ್ತಿ ಮಾಡಿರುವಂಥ ಇವು ನಮಗೆ ನೋಡೋಕ್ಕೆ ಸಿಕ್ಕಿದ್ದಾವೆ ಅಂದರೆ ನಾವೇ ಪುಣ್ಯವಂತರು. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಕೆಲವರು ಅದನ್ನ ನಾಶ ಮಾಡೋದಕ್ಕೆ ಅಂತ ನೋಡ್ತಾರೆ. ಆ ಥರ ಮಾಡಿದರೆ ಮುಂದೆ